ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸಂಗತಿಗಳಿಗೆ ಲಭ್ಯ ಆಗ್ತಾ ಇವೆ. ರಾಜೇಂದ್ರ ಹತ್ಯೆ ಸುಪಾರಿ ಡೀಲ್ ಬಯಲಾಗಿದ್ದೇ ಒಂದು ರೋಚಕ ಸಂಗತಿ. ಇಬ್ಬರು ಹೆಣ್ಣುಮಕ್ಕಳು ಇದಕ್ಕೆ ಸಂಬಂಧಪಟ್ಟಂಗೆ ಸಂಚು ರೂಪಿಸಿದ್ರು. ಒಬ್ಬಳ ಹೆಸರು ಯಶೋಧ, ಇನ್ನೊಬ್ಬಳ ಹೆಸರು ಪುಷ್ಪ. ಪುಷ್ಪ ಈಗಾಗಲೇ ಪೊಲೀಸರ ಅತಿಥಿ, ಕಂಬಿ ಎಣಿಸ್ತಾ ಇದ್ದಾಳೆ. ಇನ್ನು ಯಶೋಧಾಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮನ ಸಹಚರ, ಗುಂಡನ ಲವರಿಕೆ. ಇನ್ನು ಪುಷ್ಪಾಳಿಗೆ ಡೀಲ್ ಬಗ್ಗೆ ಬಾಯ್ಬಿಟ್ಟಿದ್ದಂತೆ ಯಶೋಧ, ಅದನ್ನ ಈಕೆ ರಾಖಿಗೆ ಹೇಳಿದ್ಲು. ರಾಖಿ ರಾಜೇಂದ್ರ ಅವರ ಆತ್ಮೀಯ. ಅಲ್ಲಿಂದ ಈ ಸಂಗತಿ ಬಯಲಾಗಿತ್ತು. ಬಯಲಾದದ್ದೇ ಆದದ್ದು, ಕೆಲವರು ನಾಪತ್ತೆಯಾಗಿದ್ದರು. ಒಟ್ಟು 4 ಜನರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಡೀಲ್ ಸ್ಕೆಚ್ ಹೊರಬೀಳಲಿಕ್ಕೆ ಕಾರಣ ಆಗಿದ್ದೇ ಯಶೋಧ ಮತ್ತೆ ಪುಷ್ಪ ಮಾತುಕತೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ಕೊಡ್ತಾ ಇದ್ದೀವಿ. ಆಡಿಯೋದಲ್ಲಿರುವಂತಹ ಪುಷ್ಪಾಳ ರಾಸಲೀಲೆ ವಿಡಿಯೋ ಕೂಡ ವೈರಲ್ ಆಗಿದೆ. ಈಕೆದ್ದು ಇದೇ ಕಥೆ ಅನ್ನುವಂಥ ಮಾತುಗಳು ಕೇಳಿಬಂದಿವೆ. ಜಾಲತಾಣದಲ್ಲಿ ಈ ರೀತಿಯ ದೃಶ್ಯಗಳು ವೈರಲ್ ಆಗಿವೆ. ಅಂದರೆ ಈಕೆ ಇದರಲ್ಲಿ ಸ್ಪೆಷಲಿಸ್ಟ್. ತನ್ನ ರಾಸಲೀಲೆ ವಿಡಿಯೋನ ತಾನೇ ಮಾಡ್ಕೋತಾ ಇದ್ಲಂತೆ. ಇನ್ನು ಸೋಮನ್ ಜೊತೆ ಸೇರಿಕೊಂಡು ನಂತರ ಈಕೆ ಟ್ರ್ಯಾಪ್ ಮಾಡ್ತಾ ಇದ್ಲು ಅನ್ನೋ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ವೈರಲ್ ಆಗಿದೆ.